ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಗೈಸ್ ನಾನು ಇವತ್ತು ನುಗ್ಗೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಬಾಣಲಿಗೆ ಒಂದು ಸ್ವಲ್ಪ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆ ಕಾಯಕ್ಕೆ ಇಟ್ಕೊಂಡಿರೋದಕ್ಕೆ ಜೀರಿಗೆ, ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹುರಿಗಡಲೆನೂ ಹಾಕೋಬೇಕು. ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು. ಹಾಗೆ ಒಂದು 3-4 ಮೆಣಸಿ ತಳ್ಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈ ಪೌಡ್ರನ್ನ ನುಗ್ಗೆಕಾಯಿ ಫ್ರೈಗೆ ಹಾಕೋದು. ಒಂದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಬೆಳ್ಳುಳ್ಳಿ ಏನು ಜಾಸ್ತಿ ಏನು ಬೇಡ, ಒಂದೇ ಒಂದು ಗೆಡ್ಡೆ ಆದರೆ ಸಾಕು. ಎಡ್ಕೊಂಡು ಬೇಕಾದ್ರೂ ಸೇರ್ಕೋಬೋದು, ಇಲ್ಲ ಹಾಗೆ ಕೂಡ ಸೇರಿಸ್ಕೋಬೋದು. ಇದನ್ನು ಮಿಕ್ಸರ್ಲಿ ಗ್ರೈಂಡ್ ಮಾಡ್ಕೋಬೇಕೀಗ. ಈ ಥರ ಪೌಡ್ರ್ ಆಗಿರುತ್ತೆ. ಇದನ್ನು ತಗೋಬೇಕು. ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಕಡಿಮೆ ಹಾಕ್ಕೊಬಿಟ್ಟಿದ್ದೀವಿ, ಯಾಕಂದರೆ ನಾವು ಎಣ್ಣೆ ಜಡ್ಡು ಜಾಸ್ತಿ ತಿನ್ನಲ್ಲ ಅದರಿಂದ. ನೆಕ್ಸ್ಟು ನುಗ್ಗೆಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ತೊಳ್ಕೊಂಡಿರಬೇಕು. ತೊಳ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಇದೆಲ್ಲನೂ ಒಂದು ಬೌಲ್ಗೆ ಹಾಕ್ಕೋಬೇಕು. ಬೌಲ್ಗೆ ಹಾಕೊಂಡ ನಂತರ ಮತ್ತೆ ಎಣ್ಣೆ ಇರುತ್ತಲ್ಲ, ಅದೇ ಎಣ್ಣೆಗೆ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಹಾಕೊಂಡು ನಂತರ ಇದಕ್ಕೆ ನುಗ್ಗೆಕಾಯಿ ಹಾಕ್ಕೋಬೇಕಿತ್ತು. ಆಮೇಲೆ ಈರುಳ್ಳಿ ಹಾಕ್ಕೊಂಡ್ವಿ. ಈರುಳ್ಳಿ ಎಲ್ಲ ಸಣ್ಣದಾಗಿ ಏನು ಕಟ್ ಮಾಡೋದು ಬೇಡ, ಒಂದು ಮೀಡಿಯಮಾಗಿ ಕಟ್ ಮಾಡಿದ್ರೆ ಸಾಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ವಿ. ನಾವು ಇಲ್ಲೇ ತಪ್ಪು ಮಾಡಿದ್ದು, ಬಟ್ ಈರುಳ್ಳಿ ಆದ ನಂತರ ಚೆನ್ನಾಗಿ ಬೆಂದ ನಂತರನೇ ಈ ನುಗ್ಗೆಕಾಯಿ ಹಾಕ್ಕೋಬೇಕು. ನಾವು ಇದೆಲ್ಲ ಮಿಸ್ ಮಾಡಿಬಿಟ್ವಿ. ನಾವು ಇದೆಲ್ಲ ಬೆಂದ ನಂತರ ಹಾಕ್ಕೊಂಡ್ವಿ ನುಗ್ಗೆಕಾಯಿನ. ನೀವು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಆದ ನಂತರ ಲಾಸ್ಟಲ್ಲಿ ಫೈನಲಾಗಿ ಆ ಪೌಡ್ರ್ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಸಾಲ್ಟೇಜ್ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡ್ವಿ ನಾವು. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆನ ನಾವು ಸೇರಿಸ್ಕೊಂಡ್ವಿ, ಬಟ್ ಆ ವಿಡಿಯೋ ಹಾಕಿಲ್ಲ. ಫೈನಲಾಗಿ ನುಗ್ಗೆಕಾಯಿ ಫ್ರೈ ರೆಡಿ ಆಯಿತು. ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಆದರೆ ಈರುಳ್ಳಿ ಬೆಂದ ಮೇಲೆ ಹಾಕ್ಕೋಬೇಕಿತ್ತು ಅಷ್ಟೆ.